ಆಂಧ್ರ ಪ್ರದೇಶದ ಬಹಳ ಪ್ರಸಿದ್ಧ ಮಠವಾಗಿರುವಂತಹ ಬಿಚ್ಕುಂದದ ಸಂಸ್ಥಾನದ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಈಗ ನಮ್ಮ ನಿಲುವು ಅಂತಂದರೆ ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಅದು ಒಂದೇ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತೇವೆ. ಮೊದಲನೆಯದಾಗಿ ಕೆಲವರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತಹ ವಾದವನ್ನು ಸಮಾಜದ ಮುಂದೆ ಇಟ್ಟು ಸಮಾಜವನ್ನು ಇಬ್ಬಾಗ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಕರ್ನಾಟಕದ, ಆಂಧ್ರದ, ಮಹಾರಾಷ್ಟ್ರದ ಎಲ್ಲ ಮಠಾಧಿಪತಿಗಳು ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಎರಡನೆಯದಾಗಿ 1904ರಲ್ಲಿ ಹುಟ್ಟುಕೊಂಡಿರ್ತಕ್ಕಂತಹ ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಹಿಂದಿನಿಂದ ಏನು ನಿಲುವನ್ನು ತಾಳಿದೆ, ಮುಂದೂ ಕೂಡ ಅದರ ನಿಲುವು ಅದೇ ಆಗಿರುತ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಇವತ್ತಿನ ದಿವಸ ಅಖಿಲ ಭಾರತ ವೀರಶೈವ ಮಹಾಸಭೆಯೊಂದಿಗೆ ಇದ್ದೇವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ನಿಲುವು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂತಹ ನಿಲುವಿಗೆ ಅದು ಬದ್ಧವಾಗಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ 19 ಮತ್ತು 18ನೇ ಇಸ್ವಿಯಲ್ಲಿ 2017 ಮತ್ತು 18ನೇ ಇಸ್ವಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅವತ್ತಿನ ದಿವಸ ಬಹುದೊಡ್ಡ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು, ಅದನ್ನು ಅಂದೂ ಕೂಡ ನಾವು ಖಂಡನೆ ಮಾಡಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ ಅಂತಕ್ಕಂಥದ್ದು. ಅದಾದ ನಂತರದಲ್ಲಿ ಮತ್ತೀಗ ಕೇವಲ ಲಿಂಗಾಯತ ಧರ್ಮವನ್ನು ಮಾಡಬೇಕು ಅಂತೇಳಿ ಒಂದು ಬಸವ ಸಂಸ್ಕೃತಿ ಅಂತಕ್ಕಂತಹ ಯಾತ್ರೆಯ ಹೆಸರನ್ನು ಇಟ್ಟುಕೊಂಡು ಬಸವಣ್ಣನವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜವನ್ನು ಒಡೆಯುವ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ನಾವು ಈ ಮೂಲಕ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ಮೂರನೆಯದಾಗಿ ಈ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಇದು ತತ್ವಪ್ರಧಾನವಾದ ಧರ್ಮನೇ ಹೊರತಾಗಿ ಇದು ವ್ಯಕ್ತಿ ಪ್ರಧಾನವಾಗಿರ್ತಕ್ಕಂತಹ ಧರ್ಮ ಅಲ್ಲ ಅಂತಕ್ಕಂತಹದ್ದನ್ನು ಈ ಮೂಲಕ ಎಲ್ಲ ನಾಡಿನ ಜನತೆಯ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಈಗಾಗಲೇ ತಾವು ಗಮನಿಸಿರಬಹುದು, ಮಾಧ್ಯಮದವರು ಏನು ಮೊನ್ನೆ ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭ ಆಗಿದೆ ಬಸವ ಸಂಸ್ಕೃತಿ ಯಾತ್ರೆ, ಅಲ್ಲಿ ಅವರು ಏನನ್ನು ಘೋಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ವೈದಿಕ ಸಂಸ್ಕೃತಿಯ ವಿರೋಧವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ವೈದಿಕ ಸಂಸ್ಕೃತಿಯ ಘೋಷಣೆಯನ್ನು ಮಾಡ್ತಕ್ಕಂಥವರು ಆ ವೇದಿಕೆ ಮೇಲೆ ಪ್ರಮುಖರು ವೈದಿಕ ಪಾಠಶಾಲೆಗಳನ್ನು ನಡೆಸ್ತಕ್ಕಂಥವ್ರು ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಮತ್ತು ರಾಜ್ಯದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಯಾರು ಬೃಹತ್ ವೈದಿಕ ಪಾಠಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರು ಆ ಒಂದು ವೈದಿಕ ಸಂಸ್ಕೃತಿಯ ವಿರೋಧಿ ಗುಂಪಿನ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಬಹುಶಃ ಅವರೇನು ನಡೆ ಮತ್ತು ನುಡಿ ಅಂತಕ್ಕಂಥದ್ದು ಎರಡೂ ಬಹಳ ಭಿನ್ನವಾಗಿದೆ. ಅವರು ಏನು ಹೇಳ್ತಾ ಇದ್ದಾರೆ ಅದರ ವಿರುದ್ಧ ಇದ್ದಾರೆ ಅಂತಕ್ಕಂಥದ್ದನ್ನು ಸಮಾಜ ಅರ್ಥ ಮಾಡಿಕೊಂಡು ಪ್ರತ್ಯೇಕ ಲಿಂಗಾಯತ ಅಂತಕ್ಕಂಥದ್ದು ಯಾವುದೇ ಕಾಲಕ್ಕೆ ಆಗಬಾರ್ದು, ಅದು ವೀರಶೈವ ಮತ್ತು ಲಿಂಗಾಯತ ಒಂದೇ ಅಂತಕ್ಕಂಥದ್ದು ಆಗಬೇಕು ಅನ್ನುವಂಥದ್ದು ನಿಲುವು ನಮ್ಮದಾಗಿದೆ ಅನ್ನುವಂಥದ್ದು. ಇಂತಹ 10 ವಿಚಾರಗಳನ್ನು ಕುರಿತು ನಾವು ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಮತ್ತು ಕರ್ನಾಟಕದ ವೀರಶೈವ ಲಿಂಗಾಯತ ಒಂದೇ ಅನ್ನುವಂತಹ ಎಲ್ಲ ಮಠಾಧಿಪತಿಗಳು ಸೇರಿಕೊಂಡು ಇದೇ ಬರುವ 19ನೇ ತಾರೀಕು ಈ ತಿಂಗಳ ಅಂದರೆ 19/9/2025 ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ನಮ್ಮ ನಿಲುವನ್ನು ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತಕ್ಕಂತಹ ಕುರಿತು ಈ ಸುದ್ದಿಗೋಷ್ಠಿಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಸಮಾಜದಲ್ಲಿರ್ತಕ್ಕಂತಹ ಗೊಂದಲ ಏನಿದೆ, ವೀರಶೈವ ಲಿಂಗಾಯತರಲ್ಲಿ ಏಕತೆಯನ್ನು ಸಾರತಕ್ಕಂಥದ್ದು ಆ 19ನೇ ತಾರೀಕಿನ ಸಮಾವೇಶದ ಮೂಲ ಧ್ಯೇಯವಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಇದೀಗ ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಪೂಜ್ಯರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತೇಳಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರು ದುರುದ್ದೇಶಗಳನ್ನು ಇಟ್ಟುಕೊಂಡು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುವ 10 ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ಅವರು ಹಿಂದಿನ ಹೋರಾಟದಲ್ಲಿ ಬೆಳಗಾವದಲ್ಲಿರ್ಬೋದು,
ಜೊತೆಗೆ ಹುಬ್ಬಳ್ಳಿಯಲ್ಲಿರ್ಬೋದು, ಇನ್ನೂ ಬೇರೆ ಬೇರೆ ಕಡೆಗೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ನಮ್ಮದು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯ ಮೂಲ ಗುರಿ ಅಂತಕ್ಕಂತಹ ಒಂದು ಘೋಷಣೆಯನ್ನು ಅವತ್ತಿನ ದಿವಸ ಅವ್ರು ಮಾಡ್ತಾಯಿದ್ರು. ಮಣ್ಣಿನ ದಿವಸ ಬಾಗೇವಾಡಿಯಲ್ಲಿ ಏನು ಪ್ರಾರಂಭ ಆಯ್ತು ಅವ್ರದ್ದು, ಆ ಬಾಗೇವಾಡಿಯ ಸಮಗ್ರ ಅವರ ಭಾಷಣಗಳನ್ನು ತಾವು ಕೇಳಿದ್ರೆ ಗೊತ್ತಾಗ್ತದೆ. ಈಗ ಲಿಂಗಾಯತ ಅಂತಕ್ಕಂಥದ್ದನ್ನು ಬಿಟ್ಟು ಬಸವ ಧರ್ಮ ಅಂತಕ್ಕಂಥದ್ದನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಹಿಂದೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿವಸ ಒಬ್ಬರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರ, ಇನ್ನೊಂದು ಬಸವ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರ. ಅವರಲ್ಲಿ ಬದ್ಧತೆಯ ಕೊರತೆ ಇದೆ ಅಂತಕ್ಕಂಥದ್ದಕ್ಕೆ ಅವ್ರದ್ದು ಎರಡು ಥರದ ಹೇಳಿಕೆ ಏನೈತಲ್ಲ, ಸಮಾಜವನ್ನು ವಿಘಟನೆ ಮಾಡೋದು ಒಂದೇ ಗುರಿ ಆಗಿದೆ ಅನ್ನುವಂಥದ್ದನ್ನು ತಾವೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಆ ಸ್ವಾಮಿಗಳ ಹಿಂದಿರ್ತಕ್ಕಂತಹ ಎಲ್ಲ ಬುದ್ಧಿಜೀವಿಗಳು ಅನ್ಕೊಳ್ಳೋರು ಏನು ಹೇಳ್ತಾರೆ ಅಂತಂದ್ರೆ, ಉದಾಹರಣೆಗಾಗಿ ಬಹುಸಂಖ್ಯಾತರು ಅಲ್ಲಿ IAS, KAS ಜೊತೆಗೆ ರಿಟೈರ್ಡ್ ಪ್ರೊಫೆಸರ್ಗಳು ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳು ಅಂತಂದ್ರೆ, ನಮ್ಮದು ಬಸವ ಸಂಸ್ಕೃತಿ ಇದು ಮಠ ಸಂಸ್ಕೃತಿ ಅಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಈ ಮೂಲಕ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ, ಮಠ ಸಂಸ್ಕೃತಿ ಅಲ್ಲ ಅಂತ ಹೇಳ್ತಕ್ಕಂತಹ ನೀವೇನು ಬುದ್ಧಿಜೀವಿಗಳು ಯಾರನ್ನು ಬೆನ್ನು ಹತ್ತಿರಲ್ಲ, ಅವರೆಲ್ಲ ಮಠಾಧಿಪತಿಗಳು ಅನ್ನುವಂತಹ ಪ್ರಜ್ಞಾನೂ ಕೂಡ ನಿಮಗಿಲ್ಲ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನಿಮ್ಮದು ಮಠ ಸಂಸ್ಕೃತಿ ಅಲ್ಲ ಅನ್ನೋದಕ್ಕೆ ನೀವು ಬದ್ಧರಾಗಿದ್ದರೆ ಆ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರೂ ಮೊದಲ ಮಠಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಸವಣ್ಣನವ್ರು ಹೆಂಗೆ ಒಂದು ಮಠದ ಮಠಾಧಿಪತಿ ಆಗಿದ್ದಿಲ್ವೋ ನೀವು ಹಾಗೇ ಇರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಮೂಲಕ ನಾವು ಅವ್ರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದು ಕಡೆಗೆ ವೈದಿಕ ಪಾಠಶಾಲೆಗಳನ್ನು ನಡೆಸೋದು, ವೈದಿಕ ಸಂಸ್ಕೃತಿಯ ವಿರೋಧವನ್ನು ಮಾಡೋದು, ಮಠಗಳನ್ನು ವಿರೋಧ ಮಾಡೋದು, ಮಠಾಧಿಪತಿ ಹಾಕಿಕೊಂಡು ಬಾಳೆ ಮಾಡೋದು, ಹೀಗೆ ಒಂದು ದ್ವಂದ್ವ ನಿಲುವನ್ನು ಅವರು ತಾಳ್ಕೊಂಡು ಈ ಸಮಾಜವನ್ನು ಅಂದರೆ ವೀರಶೈವ ಲಿಂಗಾಯತ ಸಮಾಜವನ್ನು ಇಬ್ಬಾಗ ಮಾಡಬೇಕು, ಅದರ ಶಕ್ತಿಯನ್ನು ಹಾಳು ಮಾಡಬೇಕು, ಆ ಸಮಾಜ ಯಾವಾಗೂ ಕೂಡ ದುರ್ಬಲವಾಗಿರಬೇಕಂತಕ್ಕಂತಹ ಒಂದು ಹಿಡನ್ ಅಜೆಂಡಾ ಇಟ್ಟುಕೊಂಡು ಅವರು ಏನು ಹೊರಟಿದ್ದಾರೆ ಅದನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಕರ್ನಾಟಕದ ಎಲ್ಲ ಜನಾಂಗ ಎಚ್ಚರ ಆಗಬೇಕು. ಕರ್ನಾಟಕದ ಬಹುಸಂಖ್ಯಾತ ಜನಾಂಗ 19ನೇ ತಾರೀಕಿಗೆ ಹುಬ್ಬಳ್ಳಿಗೆ ಬರಬೇಕು. ಯಾರು ವೀರಶೈವ ಲಿಂಗಾಯತ ಒಂದೇ ಅಂತ ಹೇಳ್ತಕ್ಕಂತಹ ಯಾವ್ಯಾವ ಮಠಾಧಿಪತಿಗಳಿದ್ದೀರೋ, ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ವೀರಶೈವ ಲಿಂಗಾಯತ ಮಠಾಧಿಪತಿಗಳಿದ್ದಾರೆ. ನಾವು ಕೇವಲ ಗುರು ವಿರಕ್ತ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡೋದಿಲ್ಲ. ಅದ್ವೈತ ಸಂಪ್ರದಾಯದಲ್ಲಿದ್ದಾರೆ, ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ಈ ವೀರಶೈವ ಲಿಂಗಾಯತ ಮಠಾಧಿಪತಿಗಳಿದ್ದಾರೆ. ಅವರು ಯಾವುದೇ ಸಂಪ್ರದಾಯದಲ್ಲಿರಬಹುದು, ಸಮಾಜ ಒಂದಾಗಿರಬೇಕು ಅಂತಕ್ಕಂಥವ್ರೆಲ್ಲರೂ 19ನೇ ತಾರೀಕಿಗೆ ಬರಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಎಲ್ಲ ಪೂಜ್ಯರ ಪರವಾಗಿ. ಈಗ ನಾ ಹೇಳಿದ್ನಲ್ಲ ನಿಮಗೆ, ಅಂದರೆ ಸಮಾಜವನ್ನು ಇಬ್ಬಾಗ ಮಾಡುವಂಥದ್ದೇ ಅವ್ರ ಷಡ್ಯಂತ್ರ. ಸಮಾಜ ಯಾವಾಗಲೂ ಒಂದಾಗಿರಬಾರ್ದು. ಯಾಕಂದರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಒಂದಾದರು ಅಂತಂದರೆ ಬಹುಶಃ ಅವರು ಬಹಳ ಗಟ್ಟಿಗರಾಗ್ತಾರೆ. ಅವ್ರನ್ನ ಈ ಮೂಲಕ ದುರ್ಬಲರನ್ನು ಮಾಡಬೇಕು ಅಂತಕ್ಕಂಥದ್ದು. ಬಸವಣ್ಣನವರು ಎಲ್ಲೂ ಕೂಡ ಸಮಾಜವನ್ನು ಒಡೆದಾಳುವ ಕೆಲಸವನ್ನು ಮಾಡಲಿಲ್ಲ. ಎಲ್ಲ ಸಮಾಜಗಳನ್ನು ಒಂದು ಮಾಡುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿದರೆ ಹೊರತಾಗಿ ಇವರೇನು ಬಸವಣ್ಣನವರ ಹೆಸರಿನ ಮೇಲೆ ಸಮಾಜವನ್ನು ಒಡೆಯುವ ಕೆಲಸ ಮಾಡಕತ್ತಾರಲ್ಲ, ಒಂದು ವೇಳೆ ಇವತ್ತಿನ ಕಾಲಕ್ಕೆ ಏನಾದರೂ ಬಸವಣ್ಣವರಿದ್ರೆ ಇವ್ರನ್ನ ಓಡಾಡಿಸಿ ಒದೀತಿದ್ರು ಅನ್ನುವಂತಹ ಭಾವನೆ ನಮಗೆ ಬರ್ತಾ ಇದೆ. 19ನೇ ತಾರೀಕಿಗೆ ಕರ್ನಾಟಕದ ಬಹುಸಂಖ್ಯಾತ ಮಠಾಧಿಪತಿಗಳು ಬರ್ತಾ ಇದ್ದಾರೆ. ತಾವೆಲ್ಲ ನೋಡಬಹುದು ಅವತ್ತಿನ ದಿವಸ ಎಷ್ಟು ಜನ ಮಠಾಧಿಪತಿಗಳಂದರೆ ಬಹುಶಃ ಹುಬ್ಬಳ್ಳಿ ಕಾವಿಮಯ ಆಗುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ಬೋದು. ಆ ಟೈಮನ್ನು ನಾವು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿದ್ದೇವೆ. ಅದರ ಜೊತೆಗೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರ, 2 ವಿಚಾರದಲ್ಲಿದೆ. ಈಗ ಶೀಘ್ರದೊಳಗೆ ನಾವು ಕೇವಲ ಮಠಾಧಿಪತಿಗಳ ಸಭೆಯನ್ನು ಕರೆದು ಒಂದು ತೀರ್ಮಾನವನ್ನು ತಾರೀಖು ಮಾತ್ರ ತೆಗೆದುಕೊಂಡಿದ್ದೀವಿ. ಸಮಯವನ್ನು ಮತ್ತೊಂದು ಸುದ್ದಿಗೋಷ್ಠಿಯನ್ನು ಮಾಡಿ ಅವತ್ತಿನ ದಿವಸ ಯಾರ್ಯಾರು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇವೆ. ಬಹುಶಃ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳು ಪ್ರಮುಖವಾಗಿ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದರ ಜೊತೆಗೆ ರಾಜ್ಯದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಏನು ಎಕ್ಸ್ ಅಂತನ್ನುವಂಥ ಒಂದು ಶಬ್ದಕ್ಕೆ ಉಪಯೋಗ ಬರ್ತಕ್ಕಂಥ ಎಲ್ಲ ನಾಯಕರುಗಳು ಕೂಡ ಮತ್ತು ನಿವೃತ್ತರಾಗಿರ್ತಕ್ಕಂಥ ಗಣ್ಯ ಅಧಿಕಾರಿಗಳು ಕೂಡ ಅವತ್ತಿನ ದಿವಸ ಬರಬೇಕು ಅಂತ ಹೇಳಿ ನಾವು ಈ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಏನ್ರಿ ಇದು ಶಕ್ತಿ ಪ್ರದರ್ಶನ ಅಲ್ಲ, ಸಮಾಜದ ಉಳುವಿನ ಪ್ರದರ್ಶನ ಅನ್ನುವಂಥದ್ದನ್ನು ಮಾತ್ರ ನಾವು ಹೇಳಲಿಕ್ಕೆ ಬಯಸ್ತೇವೆ.
ಯಾಕೆ ಅಂತಂದರೆ ಶಕ್ತಿ ಪ್ರದರ್ಶನವನ್ನು ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ನಾವೀಗ ಅವ್ರು ಏನು ಮಾಡ್ತಾರೆ ಮಾಡಲಿ ಬಿಡು ಅಂತೇಳಿ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ಸಮಾಜಕ್ಕೆ ಏನು ತಪ್ಪು ಸಂದೇಶವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. 4 ದಿವಸ ಅವ್ರ ವಿಚಾರಗಳನ್ನು ನಾವು ಅವಲೋಕನ ಮಾಡಿದ್ದೀವಿ. 4 ದಿವಸ ಅವ್ರ ವಿಚಾರಗಳು ಸಮಾಜವನ್ನು ವಿಘಟನೆ ಮಾಡುವಂತಹ, ಕೆಲವು ಸಮಾಜಗಳನ್ನು ನಾಶ ಮಾಡುವಂತಹ, ಇಡೀ ಅಖಂಡ ವೀರಶೈವ ಲಿಂಗಾಯತ ವ್ಯವಸ್ಥೆಯನ್ನು ನಾಶ ಮಾಡುವಂತಹ ಅವ್ರ ನಿಲುವುಗಳನ್ನು ನಾವೆಲ್ಲ ಅವಲೋಕನ ಮಾಡಿ ಮಾಡಿ ಬಂದಿದ್ದೇವೆ ಹೊರತಾಗಿ ಇದು ಶಕ್ತಿ ಪ್ರದರ್ಶನ ಅಲ್ಲ, ಇದು ವೀರಶೈವ ಲಿಂಗಾಯತರ ಏಕತಾ ಸಮಾವೇಶ ಅನ್ನೋದನ್ನ ನಮ್ಮ ಗಮನಕ್ಕೆ ತರ್ತೀವಿ. ತತ್ವ ಪ್ರಧಾನ ಒಂದು ಕಡೆ ಇದು ಹೇಳ್ತೀರಿ, ಇನ್ನೊಂದು ಕಡೆ ಪ್ರತ್ಯೇಕ ಧರ್ಮ ಅಂತಾರ, ಎತ್ತು ಏರಿಗೆ ಕೋಣ ಕೇರಿಗೆ ಅಂತ ಹೇಳಿ ಸಮಾಜ ಹಾಳಾಗೊಂಡದಲ್ಲ ಅಂತ. ಈ ಎತ್ತು ಏರಿಗೆ ಕೋನ ಕೇರಿಗೆ ಅನ್ನುವಂಥ ಗಾದೆ ಮಾತು ಅವರಿಗೆ ಸಂಬಂಧಪಟ್ಟಿದ್ದೇ ಹೊರತಾಗಿ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕಿರಲಿ. ಯಾಕಂದ್ರೆ ನಾವು ಪ್ರತ್ಯೇಕ ಮಾಡಕ್ಕೆ ಹೊಂಟವ್ರಲ್ಲ, ಒಂದಿರಬೇಕಂತಕ್ಕಂತಹ ನಿಲುವನ್ನು ತಾಳಿದವ್ರು ನಾವು. ಒಂದಿರಬೇಕು ಅಂತಕ್ಕಂಥವ್ರ ನಿಲುವಿಗೆ ಆ ಗಾದೆ ಮಾತು ಸಂಬಂಧಪಡೋದಿಲ್ಲ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು. ಜನ ಒಂದೇ ನೋಡಿ, ತಾವೊಂದು ಮಾತು ಹೇಳ್ತಾ ಇದ್ರಿ, ಜನ ಕನ್ಫ್ಯೂಷನ್ ಇಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ ಅಂತ ಏನು ಹೇಳ್ತಾ ಇದಿರಲ್ಲ, ಅದೇ ಕಾರಣಕ್ಕಾಗಿ ನಾವು ಈ ಸಮಾವೇಶವನ್ನ ಮಾಡ್ತಾ ಇದ್ವಿ. ಜನರ ಗೊಂದಲವನ್ನ ನಿವಾರಣೆ ಮಾಡುವುದೇ ನಮ್ಮ ಮೂಲ ಗುರಿ. ಈ ಹಿಂದೆ ನಾವು ಆಗ್ಲೇ ಎಲ್ಲ ಹೇಳಿಬಿಟ್ಟಿದೀವಿ, ನಮ್ಮಲ್ಲಿ ಗೊಂದಲ ಇಲ್ಲ. ಯಾಕೆ ಅಂತಂದ್ರೆ ಹಿಂದೂ ಕೂಡ ವೀರಶೈವ ಲಿಂಗಾಯತ ಒಂದ ಅಂತ ಹೇಳಿ ನಾವು ಸಾಕಷ್ಟು ದೊಡ್ಡ ದೊಡ್ಡ ಸಮಾವೇಶವನ್ನ ಹೋದ ಸಾರೆ ಗದಗ್ನಲ್ಲಿ 650 ಜನ ಮಠಾಧಿಪತಿಗಳು ಸೇರಿ ಅವರಿಗೆ ಉತ್ತರವನ್ನ ಕೊಟ್ಟಿದ್ದೇವೆ. ಶಿವಯೋಗ ಮಂದಿರದಲ್ಲಿ 1850 ಜನ ಮಠಾಧಿಪತಿಗಳು ಸೇರಿ 4 ಲಕ್ಷ ಜನ ಅವತ್ತಿನ ದಿವಸ ಸೇರಿತ್ತು. ಗದಗ್ನಲ್ಲಿ 3 ಲಕ್ಷ, ಶಿವಯೋಗ ಮಂದಿರದಲ್ಲಿ 4 ಲಕ್ಷ ಜನಗಳು ಸೇರಿ ಅವತ್ತಿನ ದಿವಸ ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದನ್ನ, ಉತ್ತರ ಕೊಟ್ಟಿರ್ತಕ್ಕಂಥದ್ದನ್ನು ತಾವು ನೆನಪು ಮಾಡ್ಕೋಬೇಕು ಮಾಧ್ಯಮದವರು. ಅಲ್ಲ, ಈಗ ಅವರು ಪ್ರತ್ಯೇಕ ಅನ್ನುವಂತಹ ಒಂದು ಮಾತನ್ನು ಅವರು ಬಳಸಿಬಿಟ್ಟಿರೋದ್ರಿಂದ ಅವರು ನಾವೇನು ಹೇಳಕ್ಕೆ ಇಚ್ಛಾ ಪಡ್ತೀವಿ ಅಂದ್ರೆ ಸಮಾಜವನ್ನು ಒಂದು ಮಾಡಲಿಕ್ಕೆ ನೀವು ಬರಬೇಕು ಅಂತ ನಾವು ಅವ್ರಿಗೆ ಹೇಳ್ತೀವಿ. ಆದ್ರೆ ಅವ್ರು ಬರುವಂಥ ಮನಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಅವರು ಒಡೆಯುವಂಥ ಮನಸ್ಥಿತಿ ಒಳಗಿರೋದ್ರಿಂದ ಕೂಡುವಂಥ ಮನಸ್ಥಿತಿ ಒಳಗೆ ಅವ್ರು ಬರ್ತಾರ ಅನ್ನುವಂಥ ನಂಬಿಕೆ ನಮಗಿಲ್ಲ. ಯಾಕಂತಂದ್ರೆ ಅವರಲ್ಲಿ ಗೊಂದಲಗಳಿದಾವ, ಅವರಲ್ಲಿ ಸ್ಪಷ್ಟತೆ ಅಂತಕ್ಕಂಥದ್ದು ಇಲ್ಲ. ಒಂದು ಕಡೆಗೆ ಸಂಶಯ ಏನು ಬರ್ತೈತಿ ಅಂತಂದ್ರೆ, ತಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಅವರು ಹೋರಾಟ ಮಾಡುವಾಗ ಯಾವ ಸರ್ಕಾರ ಇತ್ತು, ಈಗ ಮತ್ತೆ ಹೋರಾಟ ಪ್ರಾರಂಭ ಮಾಡಿದ್ರಲ್ಲ ಈಗ ಯಾವ ಸರ್ಕಾರ ಐತಿ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕು. ಆ ರೀತಿ ನಿಮ್ಮ ಪ್ರಶ್ನೆಗೆ ಸಂಶಯ ಬರುವಷ್ಟರ ಮಟ್ಟಿಗೆ ಅವರು ನಡ್ಕೊಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಈ ಕಾವ್ಯ ಲೋಕದ ರಾಜಕಾರಣಿಗಳು ವಹಿಸಿಕೊಂಡ್ರ ಅದರ ನೇತೃತ್ವನ. ಕಾವ್ಯ ಒಳಗೆ ಒಂದಿಷ್ಟು ಮಂದಿ ರಾಜಕಾರಣಿಗಳು